ನಮಸ್ಕಾರ ಸ್ನೇಹಿತರೆ, ಇಂದು ನಾವು 1000 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋಣ. ತಮಿಳುನಾಡಿನ ತಂಜಾವೂರಿನಲ್ಲಿ ಗರ್ವದಿಂದ ನಿಂತಿರುವ ಬೃಹದೀಶ್ವರ ದೇವಸ್ಥಾನ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಚೋಳರ ಸಾಮ್ರಾಜ್ಯದ ಶಕ್ತಿ, ಭಕ್ತಿ ಮತ್ತು ಅದ್ಭುತ ವಾಸ್ತುಶಿಲ್ಪದ ಮಹಾಕಾವ್ಯ. ಈ ದೇವಸ್ಥಾನವನ್ನು ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತದೆ: ಆ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲಿನ ಕಟ್ಟಡವನ್ನು ಅವರು ಹೇಗೆ ನಿರ್ಮಿಸಿದರು ಎಂದು. ಬನ್ನಿ ಇದರ ರೋಚಕ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಚೋಳ ಸಾಮ್ರಾಜ್ಯದ ಹಿನ್ನೆಲೆಯನ್ನೊಮ್ಮೆ ನೋಡೋಣ. 10ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯ ತನ್ನ ಶಿಖರದಲ್ಲಿತ್ತು. ಮಹಾನ್ ಚಕ್ರವರ್ತಿ ರಾಜರಾಜ ಚೋಳ ಪ್ರಥಮ ರಾಜ್ಯಭಾರ ವಹಿಸಿದ ನಂತರ ಚೋಳರು ದಕ್ಷಿಣ ಭಾರತದಿಂದ ಶ್ರೀಲಂಕಾ ತನಕ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು. ಅವರು ಕೇವಲ ಯೋಧರಲ್ಲ, ಅವರು ಕಲಾ, ಸಂಸ್ಕೃತಿ ಮತ್ತು ಧರ್ಮದ ಮಹಾನ್ ಪೋಷಕರಾಗಿದ್ದರು. ಈ ದೇವಸ್ಥಾನದ ನಿರ್ಮಾಣದ ಕಥೆಯನ್ನೊಮ್ಮೆ ನೋಡೋಣ. ಕ್ರಿಸ್ತಶಕ 1003ರಲ್ಲಿ ಈ ಮಹಾದೇವಾಲಯದ ನಿರ್ಮಾಣ ಪ್ರಾರಂಭವಾಯಿತು. ಕೇವಲ 7 ವರ್ಷಗಳಲ್ಲಿ, ಅಂದರೆ 1010ರಲ್ಲಿ ನಿರ್ಮಾಣ ಪೂರ್ಣಗೊಂಡಿತು. ಆ ಕಾಲದಲ್ಲಿ ಕ್ರೇನ್ಗಳು ಅಥವಾ ಆಧುನಿಕ ಯಂತ್ರೋಪಕರಣಗಳೇ ಇರಲಿಲ್ಲ. ಆದರೂ ಸುಮಾರು 216 ಅಡಿ ಎತ್ತರದ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಲಾಯಿತು. ಇದರ ಮೇಲ್ಭಾಗದಲ್ಲಿರುವ ಸುಮಾರು 80 ಟನ್ ತೂಕದ ಏಕಶಿಲ ಕಲ್ಲನ್ನು ಹೇಗೆ ಎತ್ತಿದರು ಎಂಬುದು ಇಂದಿಗೂ ಒಂದು ರಹಸ್ಯವಾಗಿದೆ. ಕೆಲವರು ಇತಿಹಾಸಕಾರರು ಹೇಳುವಂತೆ ಹಲವಾರು ಕಿಲೋಮೀಟರ್ ಉದ್ದದ ಮಣ್ಣು ಯಾರ್ಡ್ ಬಳಸಿ ಅದನ್ನು ಮೇಲಕ್ಕೆ ಎತ್ತಲಾಯಿತೆಂದು. ಇಲ್ಲಿನ ವಾಸ್ತುಶಿಲ್ಪದ ವೈಶಿಷ್ಟ್ಯತೆಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಈ ದೇವಾಲಯ ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಆದರೆ ತಂಜಾವೂರಿನ ಸುತ್ತಮುತ್ತ ಗ್ರಾನೈಟ್ ಗಡಿಗಳು ಇರಲಿಲ್ಲ ಆವಾಗ. ಅಂದರೆ ಕಲ್ಲುಗಳನ್ನು ದೂರದಿಂದ ತರಬೇಕಾಯಿತು. ಇಂದು ಆ ಕಾಲದ ಯೋಜನೆ ಮತ್ತು ಇಂಜಿನಿಯರಿಂಗ್ ನೈಪುಣ್ಯವನ್ನು ಆಲೋಚಿಸಬಹುದು. ಮಹತ್ತರ ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ದೇವಾಲಯದ ಮುಂದೆ ಇರುವ ನಂದಿ ಮೂರ್ತಿ ಭಾರತದ ಅತಿ ದೊಡ್ಡ ನಂದಿಗಳಲ್ಲಿ ಒಂದು. ಗೋಡೆಗಳಲ್ಲಿ 1000 ವರ್ಷಗಳ ಹಳೆಯ ಶಾಸನಗಳನ್ನು ಕೆತ್ತಲ್ಪಟ್ಟಿವೆ. ಅವುಗಳಲ್ಲಿ ತೆರಿಗೆ ವ್ಯವಸ್ಥೆ, ದೇಣಿಗೆಗಳು, ನೃತ್ಯಗಾರ್ತಿಯರ ಹೆಸರು, ದೇವಸ್ಥಾನದ ಆರ್ಥಿಕ ವ್ಯವಸ್ಥೆಯ ವಿವರಗಳು ದೊರಕುತ್ತದೆ. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಚೋಳರ ಆಡಳಿತದ ದಾಖಲೆ. ಇಲ್ಲಿನ ವಿಶ್ವಮಾನತೆಯನ್ನು ನೋಡುವುದಾದರೆ ಈ ದೇವಾಲಯವನ್ನು ಯುನೆಸ್ಕೋ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಪಟ್ಟಿಗೆ ಸೇರಿಸಿ ವಿಶ್ವ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಇದು 1000 ವರ್ಷಗಳಾದರೂ ಇನ್ನೂ ಸಕ್ರಿಯ ಪೂಜಾ ಸ್ಥಳವಾಗಿರುವುದು ಅದರ ವಿಶೇಷತೆ. ಇಲ್ಲೊಂದು ರಹಸ್ಯ ಮತ್ತು ಆಶ್ಚರ್ಯಕರವಾದ ವಿಷಯವಿದೆ. ಈ ದೇವಾಲಯದ ಗೋಪುರದ ನೆರಳು ನೆಲದ ಮೇಲೆ ಸಂಪೂರ್ಣವಾಗಿ ಬೀಳುವುದಿಲ್ಲ ಎಂಬ ಜನಪ್ರಿಯ ನಂಬಿಕೆ ಇದೆ. ಇದರ ಕುರಿತು ಹಲವು ಚರ್ಚೆಗಳು ಕೂಡ ನಡೆಯುತ್ತಿದೆ. ಇಂಥ ಅನೇಕ ರಹಸ್ಯಗಳು ಈ ದೇವಾಲಯವನ್ನು ಇನ್ನಷ್ಟು ರೋಚಕವಾಗಿಸುತ್ತದೆ. 1000 ವರ್ಷಗಳಾದರೂ ಬೃಹದೀಶ್ವರ ದೇವಸ್ಥಾನ ಇನ್ನೂ ಗರ್ವದಿಂದ ನಿಂತಿದೆ. ಕಲ್ಲಿನಲ್ಲಿ ಕೆತ್ತಿದ ಕಾವ್ಯ ಚೋಳರ ಅಮರ ಮಹಿಮೆಯನ್ನು ನೋಡಬಹುದು. ನೀವು ತಂಜಾವೂರಿಗೆ ಹೋದರೆ ಈ ಅದ್ಭುತ ದೇವಾಲಯವನ್ನು ತಪ್ಪದೆ ಭೇಟಿ ನೀಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇತಿಹಾಸದ ರೋಚಕ ಕಥೆಗಳಿಗಾಗಿ ಸದಾ ನೀವು ನಮ್ಮೊಂದಿಗೆ ಇರಿ. ಧನ್ಯವಾದಗಳು.